ಹಲೋ, ಹೀರೋ ಅವರಲ್ಲ, ನಾನು. ನನ್ನ ಹೆಸರು ಅಮೋಘ ವರ್ಷ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು. ಇದಲ್ಲ ಹಳೆ ಬೆಂಗಳೂರು ಫೋಟೋ ಹಾಕಿ. ಹಾಂ, ಇದೆ. ವಯಸ್ಸು 27. ಹೆಸರು ಮುಂದೆ ಡಿಗ್ರಿ. ಅಪ್ಪ ಅಮ್ಮನಿಗೋಸ್ಕರ. ಪ್ರಪಂಚ ಸುತ್ತಾಡೋದು ನನಗೋಸ್ಕರ. ಪ್ರಪಂಚ ಸುತ್ತಾಡೋಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಸುತ್ತಾಡೋ ಅನ್ನೋ ಪದನೇ ನನಗೆ ತುಂಬ ಇಷ್ಟ. ಪುಸ್ತಕದ ಡಿಗ್ರಿ ಹೇಳ್ಕೊಡಿದ್ದು ತುಂಬ, ಆದರೆ ತಲೆಗೆ ಹೋಗಿದ್ದು ಸ್ವಲ್ಪ ಮಾತ್ರ. ಆ ಸ್ವಲ್ಪದಲ್ಲಿ ನನಗೆ ಅರ್ಥ ಆಗಿದ್ದೇನೆಂದರೆ ಏನಂದರೆ ದುಡ್ಡು ದುನಿಯಾ ಎರಡು ಸಮಾನ ತೂಕ ಇರೋ ಪದಗಳು. ಒಂದನ್ನು ಬಿಟ್ಟು ಇನ್ನೊಂದಿರೋದಿಲ್ಲ. ದುಡ್ಡಿಲ್ಲ ಅಂದರೆ ದುನಿಯಾದಲ್ಲಿ ಮರ್ಯಾದೆ ಇಲ್ಲ, ದುನಿಯಾ ಇಲ್ಲ ಅಂದರೆ ದುಡ್ಡಿಲ್ಲ. ಆದರೆ ಜನಗಳು ದುಡ್ಡುಗೋಸ್ಕರ ಸಮಯ ಜೊತೆ ಓಡ್ತಾ ಇದ್ದಾರೆ. ಇಲ್ಲಿ ನಾನು ಸಮಯ ನೋಡೋಕೆ ಬಿಟ್ಟು ದುಡ್ಡು ಜೊತೆ ಆಟ ಆಡ್ತಾ ಇದ್ದೀನಿ. ಯಾಕಂದರೆ ಅಪ್ಪ ಹಾಕಿರೋ ಆಲದ ಮರ ದುಡಿಮೆನು ಮಾಡ್ತಿದೆ, ನೆರಳು ಕೊಡ್ತಿದೆ. ಚೆನ್ನಾಗಿದೆಯಾ? ಎಷ್ಟು ವೆರೈಟಿ ಪ್ಲ್ಯಾನ್ಸ್ ಇದೆ. ಎಷ್ಟು ದೊಡ್ಡದಾಗಿದೆ ಜಾಗ. ಸಾರಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಯಾರು ಗುರು ಅವನು? ಗಾಡಿಗೇನಾದರೂ ಆಯ್ತಾ? ಹೆಂಗೋದವನು? ಎಲ್ಲಿಂದ ಬರ್ತಾರೋ? ಇವ್ರಿಗೆಲ್ಲ ಯಾರು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೋ? ಯಾರದು? ನೋಡಿದೆ ಅನ್ಸತ್ತಲ್ವಾ? ಭ್ರಮೆ. ಹ್ಯಾಪಿ ಬರ್ಡೇ ಬಾಯ್. ಹೇ ಭರತ್, ಆರಾಮ? ಶಿವು ಏನೋ? ಏ ಬಾಮೈದ, ಹೆಂಗಿದ್ಯೋ? ಥ್ಯಾಂಕ್ ಯು. ಏ ಭಾಯ್, कैसा है तू? हाँ बढ़िया. ತೋಳ ಬಾಯ್ ಹಚ್ಚಿಸ್ಕೊಳ, ಪರವಾಗಿಲ್ಲ. ಮತ್ತೆ
ಒಂದು ನಿಮಿಷ. ಏನು ಸಮಾಚಾರ? ಈ ಫೀಲ್ ಒಂಥರ ಚೆನ್ನಾಗಿದೆ, ಆದರೆ ಇದು ಬರ್ಡೇದಲ್ಲ. ಹೇ, ಯಾರೋ ಬೇಕಾದವ್ರು ಬರ್ತಿದ್ದಾರೆ ಅನಿಸ್ತಿದೆ. ಛೇ, ಹೇಗೆ ಏನು ಅಂತ ಅರ್ಥನೇ ಆಗ್ತಿಲ್ಲ. ಇವಳು ಹಾಯ್. ಹೇ, ನಾನಲ್ಲಿ ಬರಲಾ? ಬೇಡ ಬೇಡ, ನೀನ್ ಅಲ್ಲೇ ಇರು, ನಾನೇ ಅಲ್ಲಿಗೆ ಬರ್ತೀನಿ. ಇಲ್ಲಿ ಇವಳು ಏನಕ್ಕೆ ಬಂದಿಲ್ಲ ಅಂತ ಅನುಮಾನ ಇದೆಯಾ? ಬನ್ನಿ ಒಂದ್ಸತಿ ಹೋಗಿ ಹಿಂದೆ ಏನಾಗಿದೆ ಅಂತ ನೋಡ್ಕೊಬರೋಣ. ಏಯ್, ಸಾರಿ. ವಾವ್, ದೊಡ್ಡವರೊಬ್ಬರು ಹೇಳಿದ್ದಾರೆ, ಹುಡುಗಿ ಸಿಗೋದು, ಮದುವೆ ಆಗೋದು ಎಲ್ಲ ಒಂಥರ ಆಕ್ಸಿಡೆಂಟ್ ಅಂತ. ಇಲ್ಲಿ ಅವ್ರು ಹೇಳಿರೋ ಥರನೇ ಆಗಿದೆ. ಐಮ್ ಸಾರಿ, ನಾನು ನೋಡ್ಕೊಂಡಿಲ್ಲ. ಹೇಯ್, ಕಾಮನ್ ಆಗಿ ಆಕ್ಸಿಡೆಂಟ್ಗಳಲ್ಲಿ ಮೈಕ್ ಪೆಟ್ಟು ಬೀಳುತ್ತೆ. ಆದರೆ ನನಗೆ ಮೈಗಲ್ಲ, ಮನ್ಸಿಗೆ ಪೆಟ್ಟು ಬಿದ್ದಿದೆ. ಮನ್ಸಿನ ಮೇಲೆ ಬಿದ್ದಿರೋ ಪೆಟ್ಟಿನಿಂದ ಆಗಿರೋ ನೋನ ಮರೆಸೋ ಥರ ಇದೆ ಇವಳಂದ. ಈ ನೋವು ಒಂಥರ ಚೆನ್ನಾಗೇ ಇದೆ, ಹಾಗೆ ಅವಳು ಕೂಡ. ಓ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಬಂದ್ಬಿಟ್ಟು ಗುದ್ಬಿಟ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಬೈತಾ ಇದ್ರು ನಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಛೇ, ಮೂತಿ ಮೇಲೆ ಮೀಸೆ ಬಂದು ಸುಮಾರು ವರ್ಷಗಳೇ ಆಗೋಯ್ತು. ಅದರಲ್ಲಿ ನೋಟ ನೆಟ್ಟಿರೋದು ಕೆಲವರ ಮೇಲೆ ಮಾತ್ರ. ಅದರಲ್ಲೂ ಕೆಲವರು ರೆಪ್ಪೆ ಮುಚ್ಚಿದಾಗ ಕತ್ಲಲ್ಲೇ ಕಾಣೆ ಆಗೋದ್ರು. ಅವ್ರುಗಳಲ್ಲಿ ಇವಳು ಒಬ್ಳಿರಬೇಕು. ಹಲೋ, ನಾಳೆ ಔಟಿಂಗ್ ಮರಿಬೇಡ ಸ್ವಾಮಿ. ಈ ಸೂರ್ಯನ್ ಮನೆ ಹತ್ರ ಬಿಡ್ಬೇಕು ಕಣೋ. ಓಕೆ ಸರ್. ಇಲ್ಲಿ ನೋಡೋ ಬಾಮೈದ. ಓಣ
ಸರ್ ಹಾಯ್. ಆರ್ಡರ್ ಸರ್. ನಿಂಗೇನು ಬೇಕೋ? ಸೇಮ್. ಮೇಕ್ ಇಟ್ 2 ಬಿರಿಯಾನಿ 1 ಲಾಲಿಪಾಪ್. ಥ್ಯಾಂಕ್ ಯು. ಯಾರ ಹತ್ರ ಮಾತಾಡ್ತವನೆ? ಓ ಮಗುನಾ? ಮತ್ತೆ ಕಣ್ರೆಪ್ಪೆ ಮುಚ್ಚಿದಾಗ ಕತ್ಲಾಗತ್ತಲ್ಲ, ಆ ಕತ್ಲಲ್ಲೇ ಕಾಣೆಯಾಗೋಗ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಇವಳು ಮನಸ್ಸಿನ ಆಳಕ್ಕೆ ಇಳಿತಿದ್ದಾಳೆ. ಹೆಂಗಾದರೂ ಮಾಡಿ ಇವಳನ್ನ ಹುಡುಕ್ಲೇಬೇಕು. ಮನಸ್ಸಿಗೆ ಬುದ್ಧಿ ಇಲ್ಲ, ಬುದ್ಧಿಗೆ ಮನಸ್ಸಿಲ್ಲ. ಒಂದ್ರ ಮಾತು ಇನ್ನೊಂದು ಕೇಳೋದಿಲ್ಲ, ಹುಡುಕಾಟ ತಪ್ತಿಲ್ಲ. ಹೇ, ಅವತ್ತೇನಾದರೂ ಮಿಸ್ ಮಾಡ್ಕೊಂಡ? ಏ ಮೌನಿ, ಕಾಲೇಜಿಗೆ 10 ನಿಮಿಷ ಇರೋದು, ಬಾ ಹೋಗೋಣ. ಮರೆತೆ ಹೋದೆ ನನ್ನೆ ನಾನೇ, ನೀನೇ ನೀನೇ ಪ್ರೀತಿ ನೀನೇ, ಮಾಯೆ ನೀನೇ ಸೋತೆ ನಾನೇ. ಪ್ರೀತಿಯ ಸೆಳೆದ ಸೆಳೆದಿದೆ ನನ್ನ ಪ್ರೀತಿ ನಿನ್ನ ನನ್ನಲ್ಲೇ ಕಂಡು ಮರುಳಾದನೆ. ಎಲ್ಲಿ ನೀನು, ಹೇಗೆ ನೀನು, ನಿನ್ನನ್ನು ನೋಡು ತುಡಿತವು ಏನು, ಹೇಳದೆ ಮಾತು ಎದೆಗೆ ಬಾನಿ, ಅಲ್ಲೇ ಹುಡುಕಿ ನಾನಾದೆ ಮೌನಿ. ಈ ತಂಪು ಗಾಳಿ ದೇಹನ ಹಗುರವಾಗಿಸ್ತಿದೆ, ಜೊತೆಗೆ ಮನಸ್ಸನ್ನ ತಿಳಿ ಮಾಡ್ತಿದೆ. ಒಮ್ಮೆ ಮನಸ್ಸು ತಿಳಿ ಆಯಿತು ಅಂದರೆ ಪ್ರಶ್ನೆಗಳಿಗೆ ಜಾಗ ಇರೋದಿಲ್ಲ. ಅದಕ್ಕೆ ಉತ್ತರ ನಾವು ಮೊದಲು ಭೇಟಿಯಾದ ಜಾಗ.
ಮನಸ್ಸು ಅವಳ ಗುಂಗಲ್ಲೇ ಮಲಗಿದೆ, ಕಣ್ಣು ಅವಳನ್ನೇ ಹುಡುಕ್ತಿದೆ. ಮನಸ್ಸಿಗೂ ಕಣ್ಣಿಗೂ ಹೊಂದಾಣಿಕೆನೇ ಇಲ್ಲ, ಅದಕ್ಕೆ ಅವಳು ಸಿಗ್ತಿಲ್ಲ. ಮನಸ್ಸಿಗೆ ಅವಳ ಗೊಂಗೆ ಅಮಲಾಗಿದೆ. ಅಮಲಿನ ನಶೆ ಹೆಚ್ಚಾಗಿ ಅವಳಿಗಾಗಿ ಕಣ್ಣುಗಳು ಹುಚ್ಚಾಗಿವೆ. ಹುಡುಕಿ ಹುಡುಕಿ ಸಾಕಾಗಿದೆ. ಇನ್ಮೇಲೆ ಇಲ್ಲಿ ಬರಬೇಕಾ ಬೇಡವಾ? ಹೇ, ಅವಳೇನಾ ಅದು? ಅವಳಲ್ಲ, ಅವಳ ಥರನೇ ಕಾಣಿಸ್ತಾ ಇದ್ದಾಳೆ. ಅವಳೇನಾ? ಹೇ, ಅವಳೇ? ಎಲ್ಲೋದ್ಲಪ್ಪ? ಏನು ಅಡ್ಡ ನಿಂತಿದ್ಯಾ? ಸೈಡ್ಗೆ ಹೋಗು. ಹ? ಏನು ಈ ಐ ಲವ್ ಯು. ನೋಡಿದ ತಕ್ಷಣ ಲವ್ವಾ? ತಲೆ ಕೆಟ್ಟಿದ್ಯಾ ಏನು? ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಯಾರಾದರೂ ಬಂದು ನಿಮ್ಗೆ ಐ ಲವ್ ಯು ಅಂತ ಹೇಳಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನ ಕಲ್ತ್ಕೊಳ್ಳಿ. ಓ, ಯಾಕಂದರೆ ಯಾರಿಗೆ ಆಗಿರಲಿ ಅದು ಅವ್ರಿಗೆ ಸಿಗೋ ಬೆಸ್ಟ್ ಕಾಂಪ್ಲಿಮೆಂಟ್. ಒಗ್ಗೆಲ್ಲೇ. ಲೋ ಬಾಬಾ, ನಾನೇ ಕೇಕ್ ತಿನ್ಸಿಲ್ಲ ನಿನಗೆ? ಹೇ, ವಾವ್, ಮುಖ ನೋಡು ಹೆಂಗಿದೆ. ಏನಾಯ್ತು? ಯೋ ದೇವ್ರೆ, ನಮ್ಮ ಹುಡುಗ ನಮ್ಮ ಏರಿಯಾದಲ್ಲಿ. ದೇವ್ರೆ, ಥ್ಯಾಂಕ್ ಯು. ನಾನಿಲ್ಲಿ ಬಂದು 3 ದಿನ ಆಯಿತು. ಅವನಿಗೆ ಹೇಗೆ ಗೊತ್ತಾಗುತ್ತೆ ನಾನಿಲ್ಲಿ ಬಂದಿದ್ದೀನಿ ಅಂತ?
ಕಾದಿದ್ದಾಯ್ತು, ಇನ್ನಿನ್ ಕಾಯಿಸ್ತೀನಿ. ಕಣ್ಣಿಡಿತನ ಇಲ್ವಾ? ಯಾರು? ಅಯ್ಯೋ, ಕಂಡಿಡಿಯೋಕ್ಕಾಗ್ಲಿಲ್ವಾ ನಿನಗೆ? ಒಂದು ಹಾಕ್ಬೇಕು ನಿನಗೆ. ಏನು ಅಡ್ಡ ನಿಂತಿದ್ಯಾ? ಸೈಡಿಗೆ ಹೋಗು. ಬಂದು ಮಾತಾಡ್ಸು. ಹಾಂ, ಏನು? ಐ ಲವ್ ಯು. ಹಾಂ, ಪ್ರಪೋಸ್ ಮಾಡೇ ಬಿಟ್ನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಒಗ್ಗೆಲ್ಲೇ. ನಿನ್ನ ಪ್ರಪೋಸ್ನ ಯಾವಾಗ ಆಕ್ಸೆಪ್ಟ್ ಮಾಡಬೇಕು ಅಂತ ನನಗೆ ಗೊತ್ತು. ಸಾವಿನ ನೋವಲ್ಲೂ ಖುಷಿ ಏನಂದರೆ ನಿನ್ನ ಮಡಿಲಲ್ಲಿರೋದು. ನಿನ್ನ ಮಡಿಲಲ್ಲಿರೋ ಖುಷಿಯಲ್ಲೂ ನೋವೇನಂದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕಾಗದೆ ಮೌನಿಯಾಗಿರೋದು. ನಿನ್ನ ಪ್ರೀತಿ ಯಾವತ್ತಿದ್ರೂ ನಂದೆ, ಆದರೆ ಸಿಗೋದಿಲ್ಲ. ಅದು ನನ್ನ ಹತ್ರ ಇದ್ದಾಗ ಪಡ್ಕೊಳ್ಳಿಲ್ಲ. ಕಾಲ ಯಾವಾಗಲೂ ಎಲ್ರಿಗೂ ಅವಕಾಶ ಕೊಡೋದಿಲ್ಲ. ಕೊಟ್ಟಾಗ ಉಪಯೋಗಿಸ್ಕೊಬಿಡ್ಬೇಕು ಅಷ್ಟೆ. ಇಲ್ಲ ಅಂದರೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ.